ಹಲೋ ಫ್ರೆಂಡ್ಸ್, ನಮಸ್ತೆ. ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಸಾಫ್ಟಾಗಿ ಕಜ್ಜಾಯ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, 3/4 ಕಿಲೋ ಅಷ್ಟು ಅಕ್ಕಿ ನೆನೆಸಿದ್ದೀನಿ. ಅರ್ಧ ಕಿಲೋ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ನೈಟಲ್ಲಿ ನೆನೆಸೋಣ ಅಕ್ಕಿನ. ಬೆಳಗ್ಗೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಈ ಥರ ಅಕ್ಕಿನ ಆರಿಸ್ಕೋಬೇಕು. ಒಂದು ಬಿಳಿ ಬಟ್ಟೆ ಮೇಲೆ ಹಾಕಿ ಒಂದು 10-15 ನಿಮಿಷ ಆರಿದ್ರೆ ಸಾಕು. ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಲೈಟಾಗಿ ಆರಿದೆ, ಒದ್ದೆ ಎಲ್ಲ ಹಂಗೆ ಇದೆ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು. ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಜರಡಿ ಹಿಡ್ಕೊಳ್ಳೋಣ. ನೋಡಿ, ಬೆಲ್ಲ ಕರಗೋಕ್ಕೆ 3/4 ಗ್ಲಾಸಷ್ಟು ನೀರು. ಈ ಥರ ನೀರಿಗೆ ಎತ್ತಾಕೊಂಡ್ರೆ ಉಂಡೆ ಥರ ಆಗಬೇಕು. ಉಂಡೆಗೆ ಬರಬೇಕು. ಬರ್ತಾ ಇದೆ ಪಾಕ. ನೋಡಿ, ಈ ಥರ ಕೈಗೆ ಸಿಗಬೇಕು. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ನೋಡಿ, ಈ ಥರ ಅಕ್ಕಿ ಹಸಿಟ್ಟು ಹಾಕಿ ಹೀಗೆ ಕಲಿಸ್ತಾ ಇರಬೇಕು. ಅರ್ಧ ಕೆಜಿಗೆ 3/4 kg ಅಷ್ಟು ಅಕ್ಕಿ ಸರಿ ಹೋಗುತ್ತೆ. ಈ ಪಾಕಕ್ಕೆ ಎಳ್ಳು ಹಾಕ್ಕೋಬೋದು. ಈಗ ಎಲ್ಲ ತೆಂಗಿನ ತುರಿನೂ ಹಾಕ್ಕೋಬೋದು. ಆಮೇಲೆ ಏಲಕ್ಕಿ ಪುಡಿನೂ ಹಾಕ್ಕೋಬೋದು. ಹಾಕ್ಕೊಂಡು ಮಿಕ್ಸ್ ಮಾಡಿ 1 ಸ್ಪೂನಷ್ಟು ತುಪ್ಪ ಮೇಲ್ಗಡೆ ಹಾಕಿ ಸ್ಪ್ರೆಡ್ ಮಾಡಬೇಕು ತುಪ್ಪನ. ಒಂದು ಪ್ಲೇಟ್ ಒಂದು ಮುಚ್ಚಿಡೋಣ. ಈಗ ನೋಡಿ, ಕಜ್ಜಾಯ ಇಟ್ಟು ಈ ಥರ ಈಗ ಕಜ್ಜಾಯ ಮಾಡೋಣ. ಹೆಂಗೆ ಪೂರಿ ಥರ ಉಬ್ಬಿದೆ. ಈ ಥರ ಸೌಟಿಟ್ಟು ಎಣ್ಣೆ ಈ ಥರ ಬಗ್ಸ್ಕೋಬೇಕು. ಬಗ್ಸ್ಕೊಂಡು ಎತ್ತಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಪೂರಿ ಥರ ಉಬ್ಬಿ ಬಂದಿದೆ ಕಜ್ಜಾಯ. ಒಂದು ದಿನ ಅಕ್ಕಿ ನೆನೆಸಿಟ್ಟೆ, ಒಂದು ದಿನ ಪಾಕ ತೆಗೆದೆ, ಒಂದು ದಿನ ಕಜ್ಜಾಯ ಸುಟ್ಟೆ. ಟೋಟಲ್ 3 ದಿನ ಆಯಿತು ಕಜ್ಜಾಯ ಮಾಡೋಕ್ಕೆ. ಪೂರಿ ಥರ ಉಬ್ಬಿ ಬಂದಿದೆ. ತುಂಬ ಸಾಫ್ಟಾಗಿದೆ ತಿನ್ನೋದಕ್ಕೂ. ಈ ಥರನೂ ಟ್ರೈ ಮಾಡಿ ನೋಡಿದೆ, ಚೆನ್ನಾಗಿ ಬಂತು. ನೋಡಿ, ಹಂಗೆ ಪೂರಿ ಥರ ಉಬ್ಬಿ ಬಂದಿದೆ ಕಜ್ಜಾಯ. ತುಂಬ ಸಾಫ್ಟಾಗಿದೆ. ಆಗಲೇ ಮಾಡಿ ಆಗಲೇ ತಿನ್ಬೋದು. ಬಿಸಿ ಬಿಸಿ ಕಜ್ಜಾಯ. ಟೇಸ್ಟ್ ನೋಡೋಣ ಈಗ. ಕ್ರಿಸ್ಪಿಯಾಗಿ ಸಾಫ್ಟಾಗಿ
ತುಂಬ ಟೇಸ್ಟಾಗಿದೆ ಫ್ರೆಂಡ್ಸ್. ನೀವು ಈ ಥರ ಮಾಡಿ ತಿನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು.